ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಹೊಸ ವಿಷಯವನ್ನು ನಿಮ್ಮೊತ್ತಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಯಾವ ವಿಷಯ ಅಂತ ಹೇಳಿದರೆ, ಗರ್ಭಿಣಿಯಾಗಿರ್ತಾರೆ ಕೆಲವರಿಗೆ. ಗರ್ಭಿಣಿ ಆದಾಗ ನಾವು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆನ ಪಡಿಬೇಕು, ಯಾವ ರೀತಿಯಾಗಿ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋದು ಅವರಿಗೆ ಸರಿಯಾಗಿ ಮಾಹಿತಿ ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದರೆ, ಅವ್ರಿಗೆ 3 ತಿಂಗಳು 4 ತಿಂಗಳು ಆಗಿರುತ್ತೆ. ಆದಾಗ ಏನಾಗಿರುತ್ತೆ, ಅವರು ಸರಿಯಾಗಿರ್ತಕ್ಕಂಥ ಸೂಕ್ತ ಚಿಕಿತ್ಸೆ ತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಬಾರ್ಷನ್ ಆಗುವಂಥ ಸಂದರ್ಭ ಇರುವಂಥದ್ದು. ಹಾಗಾಗೋದು ಬೇಡ. ಅದಕ್ಕಾಗಿ ನೀವು ಏನು ಮಾಡ್ತೀರಾ ಅಂತ ಅಂದರೆ, ನೀವು ಗರ್ಭಾವಸ್ಥೆಯಲ್ಲಿ ಬರೀ 6 ವಾರ 1.5 ತಿಂಗಳು ಆಯಿತು ಅಂತ ಹೇಳಿದರೆ ನೀವು ತಡ ಮಾಡಬೇಡಿ. ನಿಮ್ಮ ಹತ್ತಿರ ಇರತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಅವರು ನಿಮಗೆ ಚೆಕಪ್ಪನ್ನು ಮಾಡಿದಾಗ ನೀವು ಗರ್ಭಿಣಿ ಅಂತೇಳಿ ಗುರುತಿಸಿದಾಗ, ಅಂದರೆ ಗರ್ಭಿಣಿ ಅಂತ ಹೇಳಿ ತಿಳಿದಾಗ ನಿಮಗೆ ಟಿ ಅನ್ನುವಂಥ 1ನೇ ಚುಚ್ಚುಮದ್ದನ್ನು ಕೊಟ್ಟು ನಿಮಗೆ ತಾಯಿ ಕಾರ್ಡನ್ನು ಕೊಡ್ತಾರೆ. ಅದರೊಂದಿಗೆ ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಂಥ ವ್ಯತ್ಯಾಸ ಕಂಡು ಬಂದರೆ ಅಲ್ಲಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಮತ್ತು ಕಬ್ಬಿಣಾಂಶದ ಮಾತ್ರೆಗಳನ್ನು ಕೂಡ ಅವರು ನಿಮಗೆ ಕೊಡುವಂಥದ್ದು. ಅದನ್ನು ನೀವು ಸರಿಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಅದೇ ರೀತಿಯಾಗಿ 1.5 ತಿಂಗಳಲ್ಲಿ ಒಂದು ಟಿ ಚುಚ್ಚುಮದ್ದು ಆದ ನಂತರ ನೀವು ಮತ್ತೆ 2.5 ತಿಂಗಳಿಗೆ ಒಂದು ಚುಚ್ಚುಮದ್ದನ್ನು ನೀವು ತಗೋಬೇಕಾಗತ್ತೆ. ಆವಾಗ ನಿಮ್ಗೆ ಕೊಡ್ತಾರೆ. 2.5 ತಿಂಗಳು ಆಯ್ತು ಅಂತ ಹೇಳಿದರೆ ಮತ್ತೆ ನೀವು ಹೋಗಿ 2ನೇ ಚುಚ್ಚುಮದ್ದನ್ನು ನೀವು ತಗೊಳ್ಬೇಕಾಗತ್ತೆ. ಮತ್ತು ಅದೇ ರೀತಿಯಾಗಿ ನೀವು 1 ತಿಂಗಳಿಗೆ ಒಂದು ಸಾರಿಯಾಗಿ ನೀವು ಭೇಟಿ ನೀಡಿಬಿಟ್ಟು ನಿಮ್ಮ ಆರೋಗ್ಯದ ಮಟ್ಟವನ್ನು ನೀವು ಆಗಾಗ ಹೋಗಿ ಪರೀಕ್ಷೆಯನ್ನು ಮಾಡಿಸ್ಬೇಕಾಗತ್ತೆ. ಮತ್ತು ಅದೇ ರೀತಿಯಾಗಿ 9 ತಿಂಗಳ ತನಕ ನೀವು ಹೋಗಿ ಒಂದು ಚೆಕಪ್ ಅನ್ನುವಂಥದ್ದು ಇರುತ್ತೆ. ಆ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ನೀವು ಅವರು ಹೇಳ್ತಕ್ಕಂಥ ಸೂಕ್ತ ಸಲಹೆಗಳನ್ನ ಪಾಲನೆ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದ ಗರ್ಭಾವಸ್ಥೆಯ ಸಮಯದಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ನೀವು ಕೂಡ ಮತ್ತು ನಿಮ್ಮ ಮಗು ಸುರಕ್ಷಿತವಾಗಿ ಇರ್ಬೋದು. ಮತ್ತು ಅದೇ ರೀತಿಯಾಗಿ ನಿಮಗೆ ತಾಯಿ ಕಾರ್ಡ್ ಕೊಟ್ಟಾದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ತಾಯಿ ಕಾರ್ಡ್ ಕೊಟ್ಟರು ಅಂತ ಹೇಳಿದರೆ ನೀವು ನಿಮಗೆ ಸಂಬಂಧಪಟ್ಟ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿಬಿಟ್ಟು ತಾಯಿ ಕಾರ್ಡನ್ನು ದಾಖಲಾತಿ ಮಾಡಿಸ್ಬೇಕು. ಇವಾಗ ದಾಖಲಾತಿ ಮಾಡಿಸೋದು ಅಷ್ಟೇ ಅಲ್ಲ, ನಿಮ್ಮ ಅಲ್ಲಿ ಪೋಷಣ್ ಟ್ರ್ಯಾಕರ್ ಅನ್ನುವಂಥ ಆ್ಯಪಲ್ಲಿ ನಿಮ್ಮನ್ನು ದಾಖಲೆ ಮಾಡ್ಕೊತಾರೆ. ಮತ್ತು ಅದೇ ರೀತಿಗೆ ನೀವು ಅದರಲ್ಲಿ ಮೊದಲನೇ ಗರ್ಭಿಣಿಯಾಗಿದ್ದರೆ ನಿಮಗೆ ಮಾತೃವಂದನಾ ಅರ್ಜಿಯ ಅರ್ಹ ಫಲಾನುಭವಿ ಕೂಡ ನೀವು ಆಗಿರ್ತೀರ. ಈಗ ನಿಮ್ಗೆ ಮಾತೃವಂದನಕ್ಕೆ ಕೊಡೋದ್ರ ಮೂಲಕ ನೀವು ಮೊದಲನೇ ಗರ್ಭಿಣಿ ಅಂತೇಳಿ ಗುರುತಿಸ್ತೀರ. ಅದೇ ರೀತಿಯಾಗಿ ಅಂಗನವಾಡಿ ಶಾಲೆಯಲ್ಲಿ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರವನ್ನು ನೀವು ತೆಗೆದುಕೊಂಡು ನಿಮ್ಮ ಪೌಷ್ಟಿಕ ಆಹಾರದೊಂದಿಗೆ ನೀವು ಮತ್ತು ನಿಮ್ಮ ಮಗುವಿನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಈ ವಿಷಯ ನಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಕೆಲವ್ರಿಗೆ ಈ ವಿಷಯಗಳು ಗೊತ್ತಿರೋದಿಲ್ಲ. ವಿಷಯವನ್ನು ಬೇರೆಯವ್ರಿಗೆ ಹಂಚಿ ಅಂತ ಹೇಳ್ತಾ ಮತ್ತೆ ಒಂದು ಬೇರೆಯ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.